ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಮಗಳಿಗೆ ರಜೆ ಇತ್ತು, ಸೊ ಹಾಗಾಗಿ ಧರ್ಮಸ್ಥಳ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋಗಿ ಬಂತೀವಿ. ಮಾರನೇ ದಿವಸನೇ ಶಿವರಾತ್ರಿ ಹಬ್ಬ ಬಂತು. ಹಬ್ಬಕ್ಕೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆನೇ ಒಂದ್ಸರಿ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡ್ಕೊಂಡಾದಮೇಲೆ ಬೆಳಗ್ಗೆನೇ ಉಪವಾಸ ಮಾಡ್ತೀವಿ. ಉಪವಾಸ ಅಂದರೆ ಗೋಧಿಯಿಂದ ಮಾಡಿರೋ ಫುಡ್ಡು, ಹಣ್ಣು ಹಂಪಲು ಮಾತ್ರ ತಿಂತೀವಿ ನೋಡಿ. ಮತ್ತು ಸಾಯಂಕಾಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೇಲಿ ಎಲ್ಲರದ್ದು ಲಿಂಗು ಇರುತ್ತಲ್ಲ, ಆ ಲಿಂಗುನೆಲ್ಲನೂ ಇಟ್ಬಿಟ್ಟು ನಮ್ಮ ಮನೆಯವರು ಅಭಿಷೇಕ ಮಾಡ್ತಾರೆ. ಅವರು ಅಭಿಷೇಕ ಮಾಡಿ ಆದಮೇಲೆ ಯಾರ್ಯಾರು ಲಿಂಗು ಇರುತ್ತಲ್ಲ ಆ ಲಿಂಗುನ ತಗೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವರೇ ಸ್ವತಃ ಅಭಿಷೇಕ ಮಾಡಿಕೊಂಡು ಪೂಜೆನ ಮಾಡ್ಕೊಂಡಾದಮೇಲೆ ಎಲ್ಲರೂ ಪೂಜೆ ಮಾಡ್ಕೊಳ್ತೀವಿ. ನಾವು ಚಿಕ್ಕವರಿದ್ದಾಗ ಇದೇ ಥರನೇ ನಾವು ಶಿವರಾತ್ರಿ ಹಬ್ಬನ ಆಚರಿಸ್ಕೊಳ್ತಾ ಬಂದಿದ್ದೀವಿ. ಅಭಿಷೇಕ ಎಲ್ಲ ಮುಗಿದ ಮೇಲೆ ದೇವ್ರ ಜಗಲಿ ಮೇಲೆ ಒಂದು ಪ್ಲೇಟಲ್ಲಿ ಈ ಥರ ಎಲ್ಲ ಶಿವನ ಮೂರ್ತಿ ಹಾಗೂ ಲಿಂಗು ಎಲ್ಲ ಇಟ್ಬಿಟ್ಟು ನೋಡಿ, ಬಿಲ್ಪತ್ರೆಯಿಂದ 101 ಬಿಲ್ಪತ್ರೆನ ಎಣಿಸಿಟ್ಕೊಂಡಿರ್ತೀವಿ. ಹಾಗೆ ದುಂಬಿಯೂ ಕೂಡ 101 ಎಣಿಸಿಟ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳ್ತಾ ನಮ್ಮ ಮನೆಯವರು ಒಂದೊಂದಾಗಿ ಬಿಲ್ಪತ್ರೆನ ಏರಿಸ್ತಾಯಿದ್ರು. ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಈ ಥರ ದುಂಬಿ ಹೂವಿಂದ 101 ದುಂಬಿ ಹೂವಿಂದ ಏರಿಸ್ತಾ ಒಂದೊಂದಾಗಿ ಓಂ ನಮಃ ಶಿವಾಯ ಅಂತ ಹೇಳ್ತಾ ನಾನು ಕೂಡ ಅವ್ರ ಜೊತೆಗೆ ಪೂಜೆ ಮಾಡ್ತಾಯಿದ್ದೆ. ಈ ಥರ ತತ್ರಾಣಿ ಕಡ್ಡಿ ಅಂತೇಳಿ ಸಿಗುತ್ತೆ. ಆ ತತ್ರಾಣಿ ಕಡ್ಡಿಯಿಂದ ಮುಂದೆ ತುದಿಗೆ ಹತ್ತಿಯಿಂದ ಸುತ್ತಿಬಿಟ್ಟು ತುಪ್ಪದಲ್ಲಿ ನೆನೆ ಇಟ್ಟು ನೋಡಿ, ಇದೇ ಆ ಕಡ್ಡಿಯಿಂದನೇ ದೀಪ ಹಚ್ಕೊಂಡು ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಎಲ್ಲ ಮುಗಿದ ಮೇಲೆ ನೋಡಿ, ಈ ಥರ 5 ಥರದ ಹಣ್ಣು, ಕಬ್ಬು, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಕಡಲೆಕಾಳು, ದ್ರಾಕ್ಷಿ ಹಣ್ಣು, ಈ ಥರ 5 ಥರ ಹಣ್ಣನ್ನು ನೈವೇದ್ಯ ಮಾಡಿಬಿಟ್ಟು ಪೂಜೆ ಎಲ್ಲ ಆಗಿ ಆರತಿ ಮಂಗಳಾರತಿ ಆಗಿ ನೈವೇದ್ಯ ಆದಮೇಲೆ ಎಲ್ಲರೂ ಒಂದು ತತ್ರಾಣಿ ಕಡ್ಡಿಯಿಂದ ದೀಪನ ಈ ಥರ ಬೆಳಗ್ತೀವಿ. ಬೆಳಗಾದ್ಮೇಲೆ ನಾವು 101 ಸರಿ ಬಿಲ್ಪತ್ರೆ ಎಲ್ಲ ಏರಿಸ್ತಾ ಇದ್ವಲ್ಲ ಓಂ ನಮಃ ಶಿವಾಯ ಅನ್ಕೊಂತ. ಹಾಗೆ ನನ್ನ ಮಗಳು ಕೂಡ ಪ್ರತಿ ವರ್ಷವೂ 101 ಸರಿ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ಬರೀತಾಳೆ. ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಬರ್ತೀವಿ. ಶಿವರಾತ್ರಿ ಹಬ್ಬದಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.